ಶೀರ್ಷಿಕೆ ಯುಗಾದಿ. ಸಿರಿಕೈಯ ಕಥೆ. ರಚನೆ ಸುಹಾಸ್ಯ. ಮೌನದೊಳಗೆ ಕೇಳಿತು ಕಾಲದ ಮಾತು, ಹೋದ ಕ್ಷಣ ಮರಳಿ ಬರೋದಿಲ್ಲ ಎಂಬ ಸತ್ಯ. ಬಂದಿತು ಯುಗಾದಿ, ಹೊಸ ವರ್ಷ ಮಾತ್ರ ಅಲ್ಲ, ಹೊಸ ಅರಿವಿನ ಬೆಳಕು. ಈ ಬದುಕು ಸಿಹಿ ಕಹಿಗಳ ಸಂಗಮ, ಸುಖ ದುಃಖಗಳ ಸರಳ ಪಾಠ. ಬೇವು ಬೆಲ್ಲದ ಚಿಕ್ಕ ಸಂದೇಶ, ಬಾಲಿನ ದೊಡ್ಡ ಸತ್ಯದ ಮಾತು. ಮಗುವಿನ ಹಿಂದೆ ನೋವು ಇರುತ್ತದೆ, ಅಡುವಿನ ಹಿಂದೆ ನೆಮ್ಮದಿ ಬರುತ್ತದೆ. ಇದನ್ನೇ ಜೀವನ ಅಂತ ಹೇಳುತ್ತಾರೆ, ಒಪ್ಪಿಕೊಂಡರೆ ಬದುಕು ಸುಲಭವಾಗುತ್ತದೆ. ಎಲ್ಲವೂ ಕ್ಷಣಿಕ, ಈ ಹಗಲು ಈ ರಾತ್ರಿ, ಎಲ್ಲವೂ ಕ್ಷಣಿಕ, ಈ ಕತ್ತಲೆ ಈ ಬೆಳಕು. ನೀನು ನಾನು ಕ್ಷಣಿಕ, ನಮ್ಮ ಭಾವನೆಗಳು ಕ್ಷಣಿಕ, ಆದರೂ ಈ ಬದುಕು ಕಲಿಸುವ ಪಾಠ ಶಾಶ್ವತ. ಹಸಿರು ಮರ ಹೇಳುತ್ತದೆ ನಿಶ್ಶಬ್ದವಾಗಿ, ಬಿಸಿಲು ಮಳೆಯನ್ನು ನಾನು ಸಹಿಸುತ್ತೇನೆ. ಮುಳ್ಳಿನ ಜೊತೆಗೂ ನಗುತ್ತಿರುವ ಹೂವಂತೆ, ನೀನು ಕೂಡ ನೋವಿನ ನಡುವೆ ನಗ್ಗು ಕಲಿತುಕೋ. ಬಿದ್ದ ಎಲೆ ಹೇಳುತ್ತದೆ ನಿರವಾನನವಾಗಿ, ಕೊನೆಗೂ ನಾನು ಮರದ ಭಾಗವೇ. ಹೋದ ದಿನಗಳು ನೆನಪುಗಳಾಗಿ, ನಿನ್ನೊಳಗೆ ಬದುಕುತ್ತಲೇ ಇರುತ್ತೇವೆ. ಅಳು ಮತ್ತು ನಗು ಎರಡೂ ಜೊತೆ ನಡೆಯುವ ಸಂಗಾತಿಗಳು. ಒಂದಿಲ್ಲದೆ ಮತ್ತೊಂದು ಇಲ್ಲ, ಇದೇ ಬದುಕಿನ ನಿಜ ರೂಪ. ಸಂತೋಷ ಬಂದಾಗ ಮಿತವಾಗಿರು, ದುಃಖ ಬಂದಾಗ ಕುಗ್ಗಬೇಡ. ಯುಗಾದಿ ಹೇಳುವುದು ಮಾತು, ಸಮತೋಲನವೇ ಜೀವನದ ಸುಂದರತೆ. ಎಲ್ಲವೂ ಕ್ಷಣಿಕ, ಈ ನಗುವು ಈ ಕಣ್ಣೀರು, ಎಲ್ಲವೂ ಕ್ಷಣಿಕ, ಈ ಗೆಲುವು ಈ ಸೋಲು. ಬಾಳು ಒಂದು ಪಯಣ, ಬದಲಾವಣೆಯ ಪಥ. ಯುಗಾದಿ ಒಂದು ಆರಂಭ, ಹೊಸ ಭರವಸೆಯ ಬೆಳಕು. ಪಂಚಾಂಗದ ಪುಟ ತಿರುಗಿದಂತೆ ಜೀವನದ ದಿನಗಳು ಬದಲಾಗುತ್ತವೆ. ಹಳೆಯ ನೋವುಗಳನ್ನು ಬಿಡಿದಾಗ ಮಾತ್ರ ಹೊಸ ಸಂತೋಷ ಮನದೊಳಗೆ ಬರುತ್ತದೆ. ಬೇವು ಬೆಲ್ಲದ ಸವಿಯೊಳಗೆ ಜೀವನದಾರು ರುಚಿಗಳಿವೆ. ಸಂತೋಷದ ದುಃಖ, ಕೋಪ, ಭಯ, ಇವೆಲ್ಲವೂ ಬದುಕಿನ ಭಾಗವೇ. ನಿನ್ನ ಜೀವನದ ಅರ್ಥ ನೀನೇ ಹುಡುಕು, ನಿನ್ನ ದಾರಿಯ ಬೆಳಕು ನೀನೇ ಆಗು. ಯುಗಾದಿ ಹಬ್ಬ ಮಾತ್ರ ಅಲ್ಲ, ಒಂದು ಹೊಸ ದೃಷ್ಟಿಕೋನ, ಒಂದು ಹೊಸ ಆರಂಭ. ಎಲ್ಲವೂ ಕ್ಷಣಿಕ, ಈ ಜೀವನವೂ ಈ ಪಯಣವು, ಎಲ್ಲವೂ ಕ್ಷಣಿಕ, ಈ ಬಂಧವು ಈ ಪ್ರೀತಿಯು. ಕ್ಷಣಗಳನ್ನೇ ಮೌಲ್ಯ ಮಾಡಿಕೊಳ್ಳುವನು, ಬದುಕಿನ ನಿಜ ಅರ್ಥವನ್ನು ಅರಿಯುವವನು. ಯುಗಾದಿ ಬರುತ್ತದೆ ಹೋಗುತ್ತದೆ, ಆದರೆ ಅದರ ಪಾಠ ಉಳಿಯುತ್ತದೆ. ಸಿಹಿ ಕಹಿ ಎರಡನ್ನೂ ಸ್ವೀಕರಿಸಿದಿರೆ ಬದುಕು ಸುಂದರವಾಗುತ್ತದೆ.
ಬರುತ್ತದೆ